ಹಾಯ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನಿಮ್ಮ ಲ್ಯಾಪ್ಟಾಪಲ್ಲಿ ಫ್ಲಟರನ್ನು ಇನ್ಸ್ಟಾಲ್ ಮಾಡ್ಬೋದು ಮತ್ತೆ ಯಾವ ರೀತಿಯಲ್ಲಿ ಒಂದು ಸ್ಯಾಂಪಲ್ ಹಲೋ ವರ್ಲ್ಡ್ ಪ್ರಾಜೆಕ್ಟ್ ಅನ್ನು ರನ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಕಲಿಸ್ತೇನೆ. ಈ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮಾಡಿರ್ತೇನೆ, ಸೊ ಅದರಿಂದ ನಿಮಗೆ ಈ ವಿಡಿಯೋ ಸುಲಭದಲ್ಲಿ ಅರ್ಥ ಆಗ್ತದೆ. ಸೊ ವಿದೌಟ್ ಡಿಲೇ ನಾವು ಲ್ಯಾಪ್ಟಾಪಿಗೆ ಹೋಗುವ ಮತ್ತೆ ಇನ್ಸ್ಟಾಲ್ ಮಾಡುವ. ಯೂಶುವಲಿ ಫ್ಲಟರ್ ಇನ್ಸ್ಟಾಲ್ ಮಾಡೋದು ತುಂಬ ಸುಲಭ, ಅಷ್ಟಂತ ಕಷ್ಟ ಇಲ್ಲ. ನಾನು ಯಾವತ್ತೂ ಫ್ಲಟರ್ ಇನ್ಸ್ಟಾಲ್ ಮಾಡುವ ವಿಡಿಯೋವನ್ನು ಯಾವತ್ತೂ ಹಾಕೋದಿಲ್ಲ. ಬಟ್ ಈಗ ನಾನು ನನ್ನ ಸಿಸ್ಟಮನ್ನು ರೀಸೆಂಟ್ಲಿ ರೀಇನ್ಸ್ಟಾಲ್ ಮಾಡಿದ್ದೆ, ಅವಾಗೆಲ್ಲ ಫ್ಲಟರ್ ಎಲ್ಲ ಆಂಡ್ರಾಯ್ಡ್ ಸ್ಟುಡಿಯೋ ಎಲ್ಲ ಹೋಯಿತು. ಸೊ ಅದರಿಂದ ನಾನು ಆನ್ಸರ್ ಇನ್ಸ್ಟಾಲ್ ಮಾಡ್ತೇನೆ ನನ್ನ ಲ್ಯಾಪ್ಟಾಪಲ್ಲಿ. ಬಟ್ ಸುಲಭದ ಕೆಲಸ. ಫಸ್ಟಿಗೆ ಗೆಟ್ ಸ್ಟಾರ್ಟೆಡ್ಗೆ ಕ್ಲಿಕ್ ಕೊಡಿ. ಇಲ್ಲಿ ಕೊಟ್ಟ ತಕ್ಷಣ ಇಲ್ಲಿ ಹೇಳ್ತದೆ ಅದು ವಿಂಡೋಸ್, ಮ್ಯಾಕ್ OS, ಲಿನಕ್ಸ್ ಅಥವಾ ಕ್ರೋಮ್ OS. ಸೊ ನಾನೀಗ ವಿಂಡೋಸ್ ಅಲ್ಲಿ ಇದ್ದೇನೆ. ನೀವು ಮ್ಯಾಕ್ OS ಅಥವಾ ಲಿನಕ್ಸ್ ಇದ್ರೆ ಅದನ್ನು ಸಿಲೆಕ್ಟ್ ಮಾಡಿ ಪ್ರೊಸೀಡ್ ಆಗ್ಬಹುದು. ಸೊ ಇದು ಫ್ಲಟರ್ ಇದು ಡಾಕ್ಯುಮೆಂಟೇಶನ್. ಫಸ್ಟಿಗೆ ಅದೆಲ್ಲ ಹೇಳ್ತಾ ಉಂಟು, ಅಂದ್ರೆ ರಿಕ್ವೈರ್ಮೆಂಟ್ ಎಂತ ಅಂತ, ಡಿಸ್ಕ್ ಸ್ಪೇಸ್ ಎಷ್ಟು ಬೇಕು, ಮತ್ತೆ ಯಾವ್ದೆಲ್ಲ ಆಪರೇಟಿಂಗ್ ಸಿಸ್ಟಮ್ ಬೇಕು ಅದೆಲ್ಲ ಹೇಳ್ತದೆ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ ಗಿಟ್ ಫಾರ್ ವಿಂಡೋಸ್ ಡೌನ್ಲೋಡ್ ಮಾಡಬೇಕು. ಸೊ ನಾನೀಗ ಗಿಟ್ಟಿಗೆ ಕ್ಲಿಕ್ ಕೊಟ್ರೆ ಈ ಗಿಟ್ ವೆಬ್ಸೈಟ್ ಬರ್ತದೆ. ಇಲ್ಲಿ ನಾವು 64 ಬಿಟ್ ವರ್ಷನ್ ಅನ್ನು ಡೌನ್ಲೋಡ್ ಮಾಡುವ. ನೀವು ಸಹ ಈ ಫ್ಲಟರ್ ಡಾಕ್ಯುಮೆಂಟೇಶನ್ ಗೆ ಹೋಗಿ ಮತ್ತೆ ಇಲ್ಲಿಂದ ಗಿಟ್ ಅನ್ನು ಡೌನ್ಲೋಡ್ ಮಾಡಿ. ಪವರ್ ಶೆಲ್ ಹೇಗೂ ಇನ್ಸ್ಟಾಲ್ ಆಗಿರ್ತದೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ ನಂತರ ಫ್ಲಟರ್ ವಿಂಡೋಸ್ ಡೌನ್ಲೋಡ್ ಅಂತ ಇರ್ತದೆ. ಕ್ಲಿಕ್ ಕೊಟ್ಟ ತಕ್ಷಣ ಅದು ಡೌನ್ಲೋಡ್ ಮಾಡಿ ಬಿಡುವ ನಾವು. ಸೊ ಅದು ಡೌನ್ಲೋಡ್ ಆಗ್ತಿರುವಾಗ ನಾವು ಇನ್ನೊಂದು ಟ್ಯಾಬಿಗೆ ಹೋಗಿ ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡುವ. ಸೊ ಇದು ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ನಾವೆಂತ ಕೋಡ್ ಮಾಡ್ಲಿಕ್ಕಿಲ್ಲ. ಇದು ಇನ್ಸ್ಟಾಲ್ ಆಗಿರೋದು ಎಂತಕ್ಕಂತ ಹೇಳಿದ್ರೆ, ನಾವು ಆಂಡ್ರಾಯ್ಡ್ ಆಪ್ ಅನ್ನು ಬಿಲ್ಡ್ ಮಾಡಬೇಕಿದ್ರೆ ಆಂಡ್ರಾಯ್ಡ್ ಸ್ಟುಡಿಯೋ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಆಗಿರಬೇಕು. ಮತ್ತೆ ಆಬ್ವಿಯಸ್ಲಿ ನಮಗೆ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ರನ್ ಮಾಡಬೇಕು. ಅದರಿಂದ ಆಂಡ್ರಾಯ್ಡ್ SDK ಅದೆಲ್ಲ ಬೇಕಾಗ್ತದೆ. ಸುಲಭದ ವಿಷಯ, ಜಸ್ಟ್ ನಾವು ಇಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿದ್ರೆ ಆಯ್ತು. ಎಂತ ಕಾಂಪ್ಲಿಕೇಟೆಡ್ ಇಲ್ಲ ಇದರಲ್ಲಿ ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಲಿಕ್ಕೆ. ನಾನೀಗ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ವೆಬ್ಸೈಟ್ ಅಲ್ಲಿ ಇಲ್ಲಿ ಕ್ಲಿಕ್ ಕೊಟ್ರೆ ಆಯ್ತು ಡೌನ್ಲೋಡ್ ಅಂತ. ಇಲ್ಲಿ ಡಿಸ್ಮಿಸ್ ಅಂತ ಇಲ್ಲಿ ಕೊಟ್ಟು ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಐ ಹ್ಯಾವ್ ರೆಡ್ ಅಗ್ರಿಮೆಂಟ್ ಅಂಡ್ ಡೌನ್ಲೋಡ್ ಅಂತ ಹೇಳ್ಕೊಟ್ರೆ ಆಯ್ತು. ಸೊ ನನ್ನ ಇದರಲ್ಲಿ ಫ್ಲಟರ್ ಡೌನ್ಲೋಡ್ ಆಗಿದೆ. ಸೊ ನಾನೀಗ ಈ ಫ್ಲಟರ್ ಜಿಪ್ ಫೈಲ್ ಅನ್ನು ಕಟ್ ಮಾಡ್ತೇನೆ. ಇದನ್ನು ಕಟ್ ಮಾಡಿ ನಾನು ವಿಂಡೋಸ್ C ಡ್ರೈವಿಗೆ ಹೋಗಿ ಅಲ್ಲಿಂದ ಯೂಸರ್ಸಿಗೆ ಹೋಗಿ ನನ್ನ ಹೆಸರನ್ನು ಕ್ಲಿಕ್ ಮಾಡ್ತೇನೆ. ನೀನು ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಯೂಸರ್ ಇದೆ ಹೆಸರನ್ನು ಕ್ಲಿಕ್ ಕೊಡಬೇಕು. ನೆಕ್ಸ್ಟ್ ಅದಾದ ನಂತರ ನಾನು ಇಲ್ಲಿ ಪೇಸ್ಟ್ ಮಾಡಿ ಬಿಡ್ತೇನೆ. ಸೊ ಇಲ್ಲಿ ಪೇಸ್ಟ್ ಮಾಡಿದ ನಂತರ ಇಲ್ಲಿ ನಮಗೆ ಈ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದನ್ನು ರೈಟ್ ಕ್ಲಿಕ್ ಕೊಟ್ಟು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಅಂತ ಇಲ್ಲಿ ಉಂಟಲ್ಲ, ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಅದು ಹೇಳ್ತದೆ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ಸೊ ನಾನು ಎಕ್ಸ್ಟ್ರಾಕ್ಟಿಗೆ ಕೊಡ್ತೇನೆ. ಸೊ ಇದು ದೊಡ್ಡ ಫೈಲ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತಾಗ್ತದೆ ಎಕ್ಸ್ಟ್ರಾಕ್ಟ್ ಆಗಲಿಕ್ಕೆ. ಸೊ ಸ್ವಲ್ಪ ಪೇಷನ್ಸ್ ಇರಲಿ. ಸೊ ಅದಾದ ನಂತರ ಇಲ್ಲಿ ಫ್ಲಟರ್ ವಿಂಡೋಸ್ ಅಂತೇಳಿ ಉಂಟು, ಅದರೊಳಗೆ ಫ್ಲಟರ್ ಅಂತೇಳಿ ಒಂದು ಫೋಲ್ಡರ್ ಉಂಟು. ಈ ಫೋಲ್ಡರನ್ನು ಕಟ್ ಮಾಡಿ ಸ್ವಲ್ಪ ಬ್ಯಾಕ್ ಬಂದು ಮೇನ್ ನಿಮ್ಮದು ಯೂಸರ್ ಡೈರೆಕ್ಟರಿ ಉಂಟಲ್ಲ, ನಂದು ಮಂಜುನಾಥ್. ಸೊ ಇಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿ ಬಿಡುವ. ಸೊ ಇಲ್ಲಿ ಪೇಸ್ಟ್ ಆದ ನಂತರ ನಾನು ಸ್ವಲ್ಪ ಅನ್ವಾಂಟೆಡ್ ಫೈಲ್ಸ್ ಅನ್ನು ಡಿಲೀಟ್ ಮಾಡಿ ಬಿಡ್ತೇನೆ. ಎಂತಕ್ಕಂದ್ರೆ ಇಲ್ಲಾದರೆ ಅದು ಕಷ್ಟ ಆಗ್ತದೆ, ಕನ್ಫ್ಯೂಸ್ ಆಗ್ತದೆ. ಸೊ ಅದು ಡಿಲೀಟ್ ಆದ ನಂತರ ಒಂದು ಫ್ಲಟರ್ ಫೋಲ್ಡರ್ ಉಂಟು. ಇದರೊಳಗೆ ನಾನು ಹೀಗೆ ಹೋದರೆ ಇಲ್ಲಿ ಫ್ಲಟರ್ ಇದು ಬೇರೆಲ್ಲ ಫೈಲ್ಸ್ಗಳು ಉಂಟು. ಸೊ ಹಾಗಾಗಿರೋದ್ರಿಂದ ನಾವೀಗ ಫಸ್ಟಿಗೆ ಈ ಫೈಲ್ ಇದ್ರೊಳಗೆ ಹೋಗುವ ಫ್ಲಟರ್ ಒಳಗೆ. ಸೊ ಇದಾದ ನಂತರ ಇಲ್ಲಿ ದಿಸ್ PC ಉಂಟಲ್ಲ, ಇದಕ್ಕೆ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ ಅಂತೇಳಿ ಕೊಟ್ಟ ತಕ್ಷಣ ಸೆಟ್ಟಿಂಗ್ಸ್ ಓಪನ್ ಆಗ್ತದೆ. ಇಲ್ಲಿ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತೇಳಿ ಉಂಟು. ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಎನ್ವೈರ್ಮೆಂಟ್ ವೇರಿಯೇಬಲ್ ಸಿಗ್ತದೆ. ಇಲ್ಲಿ ಪಾತ್ ಅಂತೇಳಿ ಒಂದು ಉಂಟು ಯೂಸರ್ ವೇರಿಯೇಬಲ್ ಅಲ್ಲಿ. ಈ ಪಾತಿಗೆ ಕ್ಲಿಕ್ ಕೊಟ್ಟು ಇಲ್ಲಿ ಎಡಿಟ್ ಅಂತ ಕೊಟ್ಟ ತಕ್ಷಣ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಪಾತ್ ಆಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಎಂತ ಪಾತ್ ಆಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಹೋಗ್ಬೇಕು ವಾಪಸ್ ವಿಂಡೋಸ್ ಎಕ್ಸ್ಪ್ಲೋರರಿಗೆ. ನೆಕ್ಸ್ಟ್ ಬಿನ್ನಿಗೆ ಒಂದ್ಸರಿ ಕ್ಲಿಕ್ ಕೊಡ್ಬೇಕು. ನೆಕ್ಸ್ಟ್ ರೈಟ್ ಕ್ಲಿಕ್ ಕಾಪಿ ಆಸ್ ಪಾತ್ ಅಂತೇಳಿ ಕೊಡೋದು. ನೆಕ್ಸ್ಟ್ ಅದಾದ ನಂತರ ವಾಪಸ್ ಮಿನಿಮೈಸ್ ಮಾಡಿ ಇಲ್ಲಿ ಬಂದು ಪಾತ್ನೊಳಗೆ ನೀವು ಅಂತೇಳಿ ಕೊಟ್ಟು ಪೇಸ್ಟ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಪಾತ್ ಸೆಟ್ ಆಗ್ತದೆ. ಓಕೆ ಕೊಡಬೇಕು. ನೆಕ್ಸ್ಟ್ ಅಗೇನ್ ಓಕೆ ಕೊಡಬೇಕು. ಇದೆಲ್ಲ ಕ್ಲೋಸ್ ಮಾಡುವ. ಸೆಟ್ಟಿಂಗ್ಸ್ ಅನ್ನು ಸಹ ಕ್ಲೋಸ್ ಮಾಡುವ. ನೆಕ್ಸ್ಟ್ ಅದಾದ ನಂತರ ನಿಮ್ಮದು ಟರ್ಮಿನಲ್ ಅನ್ನು ಓಪನ್ ಮಾಡಿ. ನೀವು ಟರ್ಮಿನಲ್ ಓಪನ್ ಮಾಡೋದು ಸುಲಭ. ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಟರ್ಮಿನಲ್ ಅಂತೇಳಿ ಉಂಟು, ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಮದು ಟರ್ಮಿನಲ್ ಓಪನ್ ಆಗ್ತದೆ. ನಾವೊಂದು ಕಮಾಂಡ್ ರನ್ ಮಾಡಬೇಕು. ಇದರ ಹೆಸರು ಫ್ಲಟರ್ ಡಾಕ್ಟರ್. ಇದು ರನ್ ಮಾಡಿದ ತಕ್ಷಣ ನಮಗೆ ಫ್ಲಟರ್ ಇದೆಲ್ಲ ಇನ್ಫಾರ್ಮೇಶನ್ ಬರ್ತದೆ, ಇನ್ಸ್ಟಾಲೇಷನ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ. ಸೊ ಫ್ಲಟರ್ ರೈಟ್ ಮಾರ್ಕ್ ತೋರಿಸ್ತಾ ಉಂಟು. ಆಂಡ್ರಾಯ್ಡ್ ಟೂಲ್ ಚೈನ್ ರಾಂಗ್ ಬರ್ತಾ ಉಂಟು, ಮತ್ತೆ ಕೆಲ ರಾಂಗ್ ಬರ್ತಾ ಉಂಟು. ಬಟ್ ನೋ ಪ್ರಾಬ್ಲಮ್. ಬಟ್ ನಾವು ಫಸ್ಟಿಗೆ ಆಂಡ್ರಾಯ್ಡ್ ಅನ್ನು ಇನ್ಸ್ಟಾಲ್ ಮಾಡಿ ಬಿಡುವ. ಸೊ ಆಂಡ್ರಾಯ್ಡ್ ಸಹ ಡೌನ್ಲೋಡ್ ಆಗಿದೆ ಇಲ್ಲಿ. ಸೊ ನಾನೀಗ ಆಂಡ್ರಾಯ್ಡಿಗೆ ಕ್ಲಿಕ್ ಕೊಟ್ಟ ತಕ್ಷಣ ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡುವ ಈಗ. ಸೊ ಆಂಡ್ರಾಯ್ಡ್ ಸ್ಟುಡಿಯೋ ಎಸ್ ಅಂತೇಳಿ ಕೊಡುವ. ಇಲ್ಲಿ ಪರ್ಮಿಷನ್ ಕೇಳ್ತದೆ. ನೆಕ್ಸ್ಟ್ ಆಂಡ್ರಾಯ್ಡ್ ಸ್ಟುಡಿಯೋದು ಸೆಟಪ್ ವಿಸಾರ್ಡ್ ಉಂಟು. ಜಸ್ಟ್ ಸೇಮ್ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡ್ತಾ ಹೋದ್ರೆ ಆಯ್ತು. ಎಂತ ಸ್ಪೆಷಲ್ ಚೇಂಜಸ್ ಎಂತ ಮಾಡ್ಲಿಕ್ಕಿಲ್ಲ. ಇನ್ಸ್ಟಾಲ್ ಅಂತ ಕೊಟ್ರೆ ಆಯ್ತು, ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಎಂತ ಬೇಕೋ ಅದೆಲ್ಲ ಇನ್ಸ್ಟಾಲ್ ಮಾಡ್ತದೆ. ನಾವು ಮತ್ತೆ ಈ ಬ್ರೌಸರ್ ವಿಂಡೋವನ್ನು ಸಹ ಕ್ಲೋಸ್ ಮಾಡಿ ಬಿಡುವ. ನೆಕ್ಸ್ಟ್ ಇಲ್ಲಿ VLC ಸಹ ಓಪನ್ ಆಗಿ ಉಂಟು. ಸೊ ಇದನ್ನು ಸಹ ಕ್ಲೋಸ್ ಮಾಡಿ ಬಿಡುವ.
ಅದರಷ್ಟಕ್ಕೆ ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಆಗ್ತದೆ. ಕ್ವಿಕ್ ಪ್ರಾಸೆಸ್ ನಿಮ್ಮ ಲ್ಯಾಪ್ಟಾಪ್ ಸ್ವಲ್ಪ ಒಳ್ಳೇದಿದ್ರೆ, ಬಟ್ ಇಲ್ಲದ್ರೆ ಸ್ವಲ್ಪ ವೇಟ್ ಮಾಡಬೇಕಾಗ್ಬೋದು. ಸೊ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಸ್ಟಾರ್ಟ್ ಆಂಡ್ರಾಯ್ಡ್ ಸ್ಟುಡಿಯೋ ಅಂತ ಉಂಟು, ಫಿನಿಶ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಕಾನ್ಫಿಗ್ ಓಕೆ ಅಂತೇಳಿ ಕೊಟ್ಟೆ, ನೋ ಕಾನ್ಫಿಗ್. ಸೊ ಅದಾದ ನಂತರ ಇಲ್ಲಿ ಡೋಂಟ್ ಸೆಂಡ್ ಅಂತೇಳಿ ಕೊಡ್ಬೋದು, ಸೆಂಡ್ ಅಂತೇಳಿ ಸಹ ಕೊಡ್ಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಕ್ಲಿಕ್ ಕೊಡ್ತಾ ಹೋದ್ರೆ ಆಯಿತು, ಎಂತ ಸ್ಪೆಷಲ್ ಎಂತ ಇಲ್ಲ. ಸೊ ಅದೆಲ್ಲ ಎಂತ ಬೇಕು ಅದೆಲ್ಲ ಇನ್ಸ್ಟಾಲ್ ಮಾಡ್ತದೆ ಅದರಷ್ಟಕ್ಕೆ. ಸೊ ಈ ಎಲ್ಲ ಲೈಸೆನ್ಸ್ ಅನ್ನು ಎಕ್ಸೆಪ್ಟ್ ಅಂತೇಳಿ ಕ್ಲಿಕ್ ಕೊಡಬೇಕು. 1 by 1 ಇಲ್ಲಿ ಬಂದು ಎಕ್ಸೆಪ್ಟ್ ಅಂತೇಳಿ ಕೊಟ್ಟರೆ ಆಯಿತು. 1 by 1 ಇದಕ್ಕೆ ಕ್ಲಿಕ್ ಕೊಡ್ತಾ ನೆಕ್ಸ್ಟ್ ಫಿನಿಶ್ ಅಂತೇಳಿ ಕೊಟ್ಟರೆ ಆಯಿತು. ಸೊ ಈಗ ಅದೆಲ್ಲ ಆಂಡ್ರಾಯ್ಡಿಗೆ ಎಂತ ಬೇಕು, SDK ಟೂಲ್ಸ್ ಅದು ಇದೆಲ್ಲ ಇನ್ಸ್ಟಾಲ್ ಮಾಡ್ತದೆ. ಆಂಡ್ರಾಯ್ಡ್ ಸ್ಟುಡಿಯೋ ಸೆಟಪ್ ಪ್ರಾಸೆಸ್ ತುಂಬಾ ಸುಲಭ ಆಗಿದೆ, ಎಂತ ಕಷ್ಟ ಇಲ್ಲ. ಸೊ ನಾವು ನೆಕ್ಸ್ಟ್ ಕ್ಲಿಕ್ ಕೊಡ್ತಾ ಹೋದ್ರೆ ಆಯಿತು, ಮತ್ತೆ ಅದು ಇನ್ಸ್ಟಾಲ್ ಆಗ್ತದೆ ಅದರಷ್ಟಕ್ಕೆ. ಓಕೆ, ಸೊ ಎಲ್ಲ ನಮ್ದು ಆಂಡ್ರಾಯ್ಡ್ ಸ್ಟುಡಿಯೋ ಎಲ್ಲ ಇನ್ಸ್ಟಾಲ್ ಆದ ತಕ್ಷಣ ಈ ರೀತಿ ಬರ್ತದೆ. ಇಲ್ಲಿ ಎಂಥದ್ದು ಒಂದು ಎರರ್ ಬಂದಿದೆ, ಬಟ್ ನಾವು ಅಟ್ ದ ಮೂಮೆಂಟ್ ಇಗ್ನೋರ್ ಮಾಡುವ. ಎಂಥವ್ರು ಪ್ರಾಬ್ಲಮ್ ಬಂದರೆ ಮತ್ತೆ ಅದನ್ನು ಫಿಕ್ಸ್ ಮಾಡುವ. ನಿಮಗೆ ಸಹ ಎಂಥವ್ರು ಪ್ರಾಬ್ಲಮ್ ಬಂದರೆ ಕಮೆಂಟಲ್ಲಿ ಹಾಕಿ ನಾವು ಅದನ್ನು ಸರಿ ಮಾಡುವ. ಸೊ ಇಲ್ಲಿ ಫಿನಿಶ್ ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಇದು ಆಂಡ್ರಾಯ್ಡ್ ಸ್ಟುಡಿಯೋನ ಕ್ಲೋಸ್ ಮಾಡ್ಬೋದು. ಇಲ್ಲಿ ವಾಪಸ್ ನಾನು ಫ್ಲಟರ್ ಡಾಕ್ಟರ್ ಅಂತೇಳಿ ರನ್ ಮಾಡ್ತೇನೆ. ಸೊ ಫ್ಲಟರ್ ಡಾಕ್ಟರ್ ಅಂತೇಳಿ ರನ್ ಮಾಡುವಾಗ ಓಕೆ, ವಿಂಡೋಸ್ ಇನ್ಸ್ಟಾಲೇಷನ್ ಆಯಿತು. ನೆಕ್ಸ್ಟ್ ಆಂಡ್ರಾಯ್ಡ್ ಸ್ಟುಡಿಯೋ ಎಲ್ಲ ಇನ್ಸ್ಟಾಲ್ ಆಗಿ ಉಂಟು. ಸೊ ಎಂಥ ಪ್ರಾಬ್ಲಮ್ ಇರಲಿಕ್ಕಿಲ್ಲ. ನೆಕ್ಸ್ಟ್ ಅದಾದ ನಂತರ ಒಂದು VS ಕೋಡ್ ಅಂತೇಳಿ ಒಂದು ಕೋಡ್ ಎಡಿಟರ್ ಉಂಟು, ಅದನ್ನು ಡೌನ್ಲೋಡ್ ಮಾಡಬೇಕು. ನಾವೀಗ ಆಂಡ್ರಾಯ್ಡ್ ಸ್ಟುಡಿಯೋ ಮುಟ್ಲಿಕ್ಕಿಲ್ಲ, ಅಂದರೆ ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಅಂತ ಕೋಡ್ ಮಾಡಲಿಕ್ಕಿಲ್ಲ. ಸೊ ಅದರಿಂದ ನಿಮಗೆ ಕೋಡ್ ಮಾಡಲಿಕ್ಕೋಸ್ಕರ ಇದೊಂದು ಕೋಡ್ ಎಡಿಟರ್ ಉಂಟು, ಇದನ್ನು ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ನಾವು ಆಂಡ್ರಾಯ್ಡ್ ಸ್ಟುಡಿಯೋನ ಈಗ ಎಟ್ ದ ಮೂಮೆಂಟ್ ಓಪನ್ ಇಡುವ. ಸೊ ಈಗ ನಾವು ಫ್ಲಟರ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನೊಂದು ಫೋಲ್ಡರ್ಗೆ ಹೋಗ್ತೇನೆ, ಆಂಡ್ರಾಯ್ಡ್ ಅಂತೇಳಿ ಒಂದು ಹೊಸತ್ತು ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ, ಸುಮ್ಮನೆ ಜಸ್ಟ್ ನಮ್ಮ ಪ್ರಾಜೆಕ್ಟನ್ನು ಹಾಕ್ಲಿಕ್ಕೋಸ್ಕರ. ಇಲ್ಲಿ ರೈಟ್ ಕ್ಲಿಕ್ ಓಪನ್ ಇನ್ ಟರ್ಮಿನಲ್ ಅಂತೇಳಿ ಕೊಟ್ಟು ಇಲ್ಲಿ ಟರ್ಮಿನಲ್ ಓಪನ್ ಆಗ್ತದೆ. ಇಲ್ಲಿ ಫ್ಲಟರ್ ಕ್ರಿಯೇಟ್ ಮೈ ಆ್ಯಪ್ ಅಂತೇಳಿ ನಾನು ಕೊಡ್ತೇನೆ. ಸೊ ಇಷ್ಟು ಸುಲಭದಲ್ಲಿ ಫ್ಲಟರ್ ಅಪ್ಲಿಕೇಶನ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನಾನೀಗ LS ಅಂತೇಳಿ ಮಾಡಿದರೆ ಮೈ ಆ್ಯಪ್ ಅಂತೇಳಿ ಬರ್ತದೆ, ಬಟ್ ನಾವು ಕೋಡ್ ಎಡಿಟರಲ್ಲಿ ಓಪನ್ ಮಾಡುವ. ಸೊ ಈಗ ನೀವು VS ಕೋಡನ್ನು ಇನ್ಸ್ಟಾಲ್ ಮಾಡಿ ಆದ ನಂತರ ಅದನ್ನು ಓಪನ್ ಮಾಡಿ. ಅದನ್ನು ಓಪನ್ ಮಾಡಿದ ತಕ್ಷಣ ಹೀಗೆ ನಿಮಗೆ ಎಂಟಿ ಫೋಲ್ಡರ್ ಬರ್ತದೆ. ಇಲ್ಲಿ ಈ ಫೋಲ್ಡರನ್ನು ಕ್ಲಿಕ್ ಕೊಟ್ಟು ಇದನ್ನು ಇದಕ್ಕೆ ಡ್ರ್ಯಾಗ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತದೆ. ಎಸ್ ಅಂತೇಳಿ ಕೊಡಿ, ಟ್ರಸ್ಟ್ ಆಥರ್ಸ್ ಅಂತೇಳಿ ಕೊಡಿ. ಅದಾದ ನಂತರ ನೆಕ್ಸ್ಟ್ ಫಸ್ಟಿಗೆ ಎಂತ ಮಾಡಬೇಕಂತೇಳಿದರೆ, ನಾವಿಲ್ಲಿ ಎಕ್ಸ್ಟೆನ್ಷನಿಗೆ ಕ್ಲಿಕ್ ಕೊಟ್ಟು ಇಲ್ಲಿ ನಮಗೆ ಫ್ಲಟರ್ ಅಂತೇಳಿ ಒಂದು ಎಕ್ಸ್ಟೆನ್ಷನ್ ಉಂಟು, ಅದನ್ನು ಫಸ್ಟಿಗೆ ಇನ್ಸ್ಟಾಲ್ ಮಾಡುವ. ಸೊ ಇಲ್ಲಿ ಫ್ಲಟರ್ ಅಂತೇಳಿ ಎಕ್ಸ್ಟೆನ್ಷನ್ ಉಂಟು, ನನ್ನದರಲ್ಲಿ ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿ ಉಂಟು. ಬಟ್ ನೀವು ಇನ್ಸ್ಟಾಲ್ ಬಟನ್ ಇರ್ತದೆ ನಿಮಗೆ, ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಇದು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗ್ತದೆ. ಅದಾದ ನಂತರ ನೆಕ್ಸ್ಟ್ ಇದು ಫ್ಲಟರ್ ಇದು ಪ್ರಾಜೆಕ್ಟ್ ಡೈರೆಕ್ಟರಿ ಸ್ಟ್ರಕ್ಚರ್. ಸೊ ಫಸ್ಟಿಗೆ ನಾವು ಈ ಫ್ಲಟರ್ ಪ್ರಾಜೆಕ್ಟಲ್ಲಿ ಇಲ್ಲಿ ಲಿಬ್ ಫೋಲ್ಡರ್ ಉಂಟು, ಇದರಲ್ಲಿ main.dart ಉಂಟು, ಇದು ನಮ್ಮದು ಮೇನ್ ಫೋಲ್ಡರ್. ಸೊ ನಾನು ಸ್ವಲ್ಪ ಝೂಮ್ ಔಟ್ ಆದರೆ ಈ ರೀತಿ ಕಾಣ್ತದೆ ಈ ಫೋಲ್ಡರ್. ಓಕೆ, ಸೊ ನಿಮಗೆ ಇದು ಫ್ಲಟರ್ ಇದು ಪ್ರಾಜೆಕ್ಟ್. ಸೊ ನಾವು ಈ ಫ್ಲಟರ್ ಪ್ರಾಜೆಕ್ಟನ್ನು ರನ್ ಮಾಡಬೇಕಿದ್ರೆ ಇಲ್ಲಿ ಒಂದು ಸಣ್ಣದ ಐಕಾನ್ ಉಂಟು, ಅದನ್ನು ಕ್ಲಿಕ್ ಕೊಟ್ಟರೆ ರನ್ ಆಗ್ತದೆ. ಬಟ್ ಎಟ್ ದ ಮೂಮೆಂಟ್ ನಾವಿಲ್ಲಿ ಬಾಟಮಲ್ಲಿ ವಿಂಡೋಸ್ ಅಂತೇಳಿ ಬರೆದು ಉಂಟು, ಇದನ್ನು ಕ್ಲಿಕ್ ಕೊಟ್ಟು ಇಲ್ಲಿ ನಾವು ಸ್ಟಾರ್ಟ್ ಪಿಕ್ಸೆಲ್ ಎಮ್ಯುಲೇಟರ್ ಅಂತ ಕ್ಲಿಕ್ ಕೊಡಬೇಕು. ಇಫ್ ನಿಮ್ಮ ಲ್ಯಾಪ್ಟಾಪಲ್ಲಿ ಇದು ಕಾಣದಿದ್ರೆ ನೀವು ಕ್ರಿಯೇಟ್ ಆಂಡ್ರಾಯ್ಡ್ ಎಮ್ಯುಲೇಟರ್ ಅಂತೇಳಿ ಕ್ಲಿಕ್ ಕೊಟ್ಟು ಹೊಸತು ಎಮ್ಯುಲೇಟರನ್ನು ಕ್ರಿಯೇಟ್ ಮಾಡಿದ್ರೆ ಆಯಿತು. ಸುಲಭದ ಪ್ರೋಸೆಸ್. ನೀವು ಸೆಲೆಕ್ಟ್ ಮಾಡಿದ್ರೆ ಆಯಿತು ನಿಮ್ಮದು ಯಾವ್ದು ಡಿವೈಸ್ ಬೇಕು ಅಂತ. ಬಟ್ ಯೂಶ್ವಲಿ ನೀವು ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಈ ಎಮ್ಯುಲೇಟರ್ ಸಿಗ್ತದೆ. ಸೊ ನಾನೀಗ ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಆ ಎಮ್ಯುಲೇಟರ್ ಓಪನ್ ಆಗ್ತದೆ. ಸೊ ಇದೆ ಎಮ್ಯುಲೇಟರ್ ಅಂತೇಳಿದ್ರೆ ಒಂದು ಆಂಡ್ರಾಯ್ಡ್ ಡಿವೈಸೇ. ಸೊ ಈಗ ನಿಮಗೆ ಅದು ರನ್ ಆಗುವಾಗ ನಿಮ್ಗೆ ಗೊತ್ತಾಗ್ತದೆ ಅದು ಯಾವ ರೀತಿ ಕಾಣ್ತದೆ ಅಂತ. ಸೊ ಇದು ಆಂಡ್ರಾಯ್ಡ್ ಎಮ್ಯುಲೇಟರ್. ಇಫ್ ನಿಮ್ಮ ಕಂಪ್ಯೂಟರಲ್ಲಿ ಎಮ್ಯುಲೇಟರ್ ಸಪೋರ್ಟ್ ಆಗದಿದ್ರೆ ಅಥವಾ ಎಂಥವ್ರು ಒಂದು ಎರರ್ ಬರ್ತಿದ್ರೆ ನೀವು ಇಲ್ಲಿ ಕ್ಲಿಕ್ ಕೊಟ್ಟು ಇಲ್ಲಿ ನಿಮ್ಮ ಫಿಸಿಕಲ್ ಡಿವೈಸನ್ನು USB ಕೇಬಲ್ನಿಂದ ಕನೆಕ್ಟ್ ಮಾಡಿದರೆ ಅವಾಗ ಸಹ ನಿಮಗೆ ಇಲ್ಲಿ ಬರ್ತದೆ, ಅಂದರೆ ನಿಮಗೆ ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಡಿವೈಸನ್ನು. ಸೊ ಈಗ ನನ್ನ ಡಿವೈಸ್ ಬೂಟ್ ಆಗಿರ್ಬೋದು. ಓಕೆ, ಸ್ವಲ್ಪ ಹೊತ್ತಾಗ್ತದೆ. ಓಕೆ, ಸೊ ನನ್ನ ಡಿವೈಸ್ ಈಗ ಬೂಟ್ ಆಗಿದೆ. ಸೊ ನಾನೀಗ ಜಸ್ಟ್ ಇದನ್ನು ಈಚೆ ಸೈಡ್ ಟ್ಯಾಬ್ ಮಾಡ್ತೇನೆ. ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗುವ ಇಲ್ಲಿ. ಸೊ ಈಗ ನನಗೆ ಎಮ್ಯುಲೇಟರ್ ಮತ್ತು ನನ್ನ VS ಕೋಡ್ ಒಂದೇ ಲೈನಲ್ಲಿ ಉಂಟು. ಸೊ ಹಾಗಾಗಿರೋದ್ರಿಂದ ನಾನು ಇದನ್ನು ರನ್ ಮಾಡ್ತೇನೆ. ಕ್ಲಿಕ್ ಕೊಟ್ಟ ತಕ್ಷಣ ಲಾಂಚಿಂಗ್ ಅಂತೇಳಿ ಬರ್ತದೆ. ಸ್ವಲ್ಪ ಹೊತ್ತಲ್ಲಿ ಇಮಿಡಿಯೇಟ್ಲಿ ಇಲ್ಲಿ ಬರ್ತದೆ ನಮ್ಮದು ಈ ಅಪ್ಲಿಕೇಶನ್. ಓಕೆ, ಸೊ ಆ ಪ್ರಾಸೆಸ್ ಆಗಲಿಕ್ಕೆ 2-3 ಮಿನಿಟ್ಸ್ ತಗೊಂಡಿತ್ತು. ಸೊ ಒಂದು ಸರಿ ಅದೆಲ್ಲ ಪ್ರಾಸೆಸ್ ಆದ ನಂತರ ಈ ರೀತಿ ನಮಗೆ ಒಂದು ಡೆಮೋ ಅಪ್ಲಿಕೇಶನ್ ಬರ್ತದೆ. ಸೊ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಎಮ್ಯುಲೇಟರಲ್ಲಿ ಈ ರೀತಿ ಬಂದರೆ ನಿಮ್ಮದು ಫ್ಲಟರ್ ಇನ್ಸ್ಟಾಲೇಷನ್ ಕರೆಕ್ಟ್ ಆಯಿತು. ಸೊ ಈಗ ಆ ಪ್ರಾಸೆಸ್ ಆಗಲಿಕ್ಕೆ ಆಲ್ಮೋಸ್ಟ್ 2 ಮಿನಿಟ್ಸ್ ತಗೊಂಡಿತ್ತು.
ಸೊ ನಿಮ್ಮದ್ರಲ್ಲಿ ಸ್ವಲ್ಪ ಇನ್ನೂ ಸಹ ಲೇಟ್ ಆಗ್ಬೋದು, ಬಟ್ ಡೋಂಟ್ ವರಿ, ಒಂದ್ಸರಿ ಮಾತ್ರ ಅದು ಫಸ್ಟ್ ಟೈಮ್ ನಾವು ಇನ್ಸ್ಟಾಲ್ ಮಾಡುವಾಗ ಮಾತ್ರ ಇಷ್ಟೊತ್ತಾಗೋದು. ಮತ್ತೆ ನೀವು ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ಫಾಸ್ಟ್ ಆಗ್ತದೆ, ವಿದಿನ್ 30-40 ಸೆಕೆಂಡ್ಸ್ ಒಳಗೆ ಆಗ್ಬೋದು. ಸೊ ಅದಾದ ನಂತರ ಒಂದ್ಸರಿ ರನ್ ಆದ ತಕ್ಷಣ ನಮಗೆ ಈ ರೀತಿ ಅಪ್ಲಿಕೇಶನ್ ಬರ್ತದೆ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಅಥವಾ ನಿಮ್ಮ ಎಮ್ಯುಲೇಟರ್ ಅಲ್ಲಿ. ಸೊ ಇದು ನಮ್ಮದೊಂದು ಡೆಮೋ ಅಪ್ಲಿಕೇಶನ್. ಇಫ್ ಈ ಅಪ್ಲಿಕೇಶನ್ ಇಲ್ಲಿ ಕಾಣದಿದ್ರೆ ನೀವೆಂಥದ್ದು ಒಂದು ಮಿಸ್ಟೇಕ್ ಆಗಿದೆ. ಈ ಟ್ಯೂಟೋರಿಯಲನ್ನು ಫಸ್ಟಿಂದ ನೋಡಿ ವಾಪಸ್ ಎಲ್ಲರೂ ಮಿಸ್ ಮಾಡಿದ್ದೀರಾ ಅಂತ ಸ್ಟೆಪ್ಪನ್ನು. ಇಫ್ ನೀವು ಎಂತೆಲ್ಲ ನಾನು ಮಾಡಿದ್ದೇನೆ ಅದನ್ನೇ ಫಾಲೋ ಮಾಡಿದರೆ ಇದು ವರ್ಕ್ ಆಗ್ತದೆ. ಇಫ್ ವರ್ಕ್ ಆಗದಿದ್ದರೆ ಅದೇ ಯೂಶ್ವಲಿ ನಿಮ್ಮದು ಅಂದರೆ ಎಮ್ಯುಲೇಟರ್ ಪ್ರಾಬ್ಲಮ್ ಇರ್ಬೋದು, ಆವಾಗ ಫಿಸಿಕಲ್ ಡಿವೈಸನ್ನು ಕನೆಕ್ಟ್ ಮಾಡಿ ಹಾಕಿ, ಮತ್ತೆ ಸಹ ಪ್ರಾಬ್ಲಮ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಈಗ ನಾವು ಸ್ವಲ್ಪ ಈ ಫ್ಲಟರ್ ಅಪ್ಲಿಕೇಶನನ್ನು ಮಾಡಿಫೈ ಮಾಡುವ. ಫಸ್ಟಿಗೆ ಇಲ್ಲಿ ಎಂಥದ್ದು ಒಂದು ಕೇಳ್ತಾ ಉಂಟು ಅದು. ಸೊ ಈಗ ನಾನು ಅದನ್ನು ಕ್ಲೋಸ್ ಮಾಡ್ತೇನೆ, ನಮಗೆ ಈಗ ಅಗತ್ಯ ಇಲ್ಲ. ನೆಕ್ಸ್ಟ್ ಅದಾದ ನಂತರ ನಮಗೆ ಇದೆಲ್ಲ ಕಮೆಂಟ್ಸ್ ಎಲ್ಲ ಫಸ್ಟಿಗೆ ಡಿಲೀಟ್ ಮಾಡಿ ಬಿಡುವ, ಎಂತಕ್ಕಂದರೆ ಈ ಕಮೆಂಟ್ಸ್ಗಳು ನಮಗೆ ಈಗ ಅಗತ್ಯ ಇಲ್ಲ. ಮತ್ತೆ ಇಲ್ಲಿ ಒಂದು 24 ಲೈನ್ ಉಂಟಲ್ಲ, ಅದರ ಕೆಳಗೆ ಎಂತೆಲ್ಲ ಉಂಟು ಅದೆಲ್ಲ ಫುಲ್ ಡಿಲೀಟ್ ಮಾಡುವ, ನಮಗೆ ಎಂತ ಅಗತ್ಯ ಇಲ್ಲ. ಸೊ ಇಷ್ಟಾದ ನಂತರ ನೆಕ್ಸ್ಟ್ ಇಷ್ಟು ಲೈನ್ ಮಾತ್ರ ಇರೋದು. ಸೊ ಈಗ ನಾನು ಇದನ್ನು ಸಹ ರಿಮೂವ್ ಮಾಡ್ತೇನೆ ಈ ಕಮೆಂಟ್ಸನ್ನು. ಸೊ ಈ ಕಮೆಂಟ್ಸ್ ಎಲ್ಲ ರಿಮೂವ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಫ್ಲಟರ್ ಅಪ್ಲಿಕೇಶನ್ ಕಾಣ್ತದೆ. ಸೊ ಇಲ್ಲಿ ಆಬ್ವಿಯಸ್ಲಿ ಮೈ ಹೋಮ್ ಪೇಜಿಗೆ ಎರರ್ ಕೊಡ್ತಾ ಉಂಟು. ಸೊ ನಾವು ಈ ಎರರ್ನು ತೆಗಿಬೇಕಿದ್ರೆ ಈ ಎಂಟೈರ್ ಅಪ್ಲಿಕೇಶನ್ ಅನ್ನು ತೆಗಿಬೇಕು. ಮತ್ತೆ ಇಲ್ಲಿ ಒಂದು ಟೆಕ್ಸ್ಟ್ ಅಂತೇಳಿ ಒಂದು ಫಂಕ್ಷನ್ ಹಾಕುವ. ಸೊ ಈ ಫಂಕ್ಷನಲ್ಲಿ ಟೆಕ್ಸ್ಟ್ ಅಂತೇಳಿ ಹಾಕಿ ಇಲ್ಲಿ ಹೆಲೋ ವರ್ಲ್ಡ್ ಅಂತೇಳಿ ಹಾಕಿ ಸೇವ್ ಮಾಡ್ತೇನೆ. ಸೊ ಇಮಿಡಿಯೇಟ್ಲಿ ಇಲ್ಲಿ ಹಾಟ್ ರೀಲೋಡ್ ಆಗ್ತದೆ ಮತ್ತು ನಮಗೆ ಇದು ಕಾಣ್ತದೆ, ಇಲ್ಲಿ ಹೆಲೋ ವರ್ಲ್ಡ್ ಅಂತೇಳಿ ಒಂದು ಕಾಣ್ತದೆ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ, ನಮಗೆ ಇದು ಈ ರೀತಿ ವಿಯರ್ಡ್ ಆಗಿ ಕಾಣೋದು, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದ್ದು ಮತ್ತು ಇಲ್ಲಿ ಅಂಡರ್ಲೈನ್ ಎಲ್ಲ ಇದ್ದು, ಇದೆಲ್ಲ ಆಲ್ಮೋಸ್ಟ್ ಸ್ಟೈಲ್ ಇಲ್ಲದ ಮೆಥಡ್. ಬಟ್ ನಮಗೆ ಈಗ ಸ್ಟೈಲ್ ಬೇಕಿದ್ರೆ ಫಸ್ಟಿಗೆ ನಾವು ಈ ಟೆಕ್ಸ್ಟನ್ನು ಸಿಲೆಕ್ಟ್ ಮಾಡುವ, ಮತ್ತು ಎಂಟೈರ್ ಟೆಕ್ಸ್ಟನ್ನು ಕಟ್ ಮಾಡುವ. ಕಟ್ ಮಾಡಿದ ತಕ್ಷಣ ಇಲ್ಲಿ ಸ್ಕ್ಯಾಫೋಲ್ಡ್ ಅಂತೇಳಿ ಒಂದು ಉಂಟು, ಅದನ್ನು ಹಾಕುವ. ನೆಕ್ಸ್ಟ್ ಅದಾದ ನಂತರ ನಾವು ಇದರೊಳಗೆ ಬಾಡಿ ಅಂತೇಳಿ ಕೊಟ್ಟು ಇದರೊಳಗೆ ಟೆಕ್ಸ್ಟ್ ಹಾಕುವ. ಈಗ ಈ ಟೆಕ್ಸ್ಟ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಇಲ್ಲಿ ಹೆಲೋ ವರ್ಲ್ಡ್ ಅಂತೇಳಿ ಕಾಣ್ತದೆ. ಬಟ್ ಪ್ರಾಬ್ಲಮ್ ಎಂತ ಅಂತೇಳಿದರೆ ಇದು ಮೇಲೆ ಕಾಣ್ತಾ ಉಂಟು, ಅಂದರೆ ನಮ್ಮ ನೋಟಿಫಿಕೇಶನ್ ಬಾರ್ಗಿಂತ ಮೇಲೆ ಕಾಣ್ತಾ ಉಂಟು. ಸೊ ನಮಗೆ ಅದು ಹಾಗೆ ಆಗಬಾರ್ದು. ಸೊ ಅದಕ್ಕೋಸ್ಕರ ಎಂತ ಮಾಡ್ಬೋದು, ಈ ಸ್ಕ್ಯಾಫೋಲ್ಡ್ ಅಂತೇಳಿ ಉಂಟಲ್ಲ ಅದರ ಕೆಳಗೆ ನಾವಿಲ್ಲಿ ಆ್ಯಪ್ ಬಾರ್ ಅಂತೇಳಿ ಉಂಟು, ಅದಕ್ಕೆ ಟೈಪ್ ಮಾಡಿ ಈ ರೀತಿ ಬರೆಯುವ. ಸೊ ಇದಾದ ನಂತರ ಇದರೊಳಗೆ ಆ್ಯಪ್ ಬಾರ್ ಅಂತೇಳಿ ಇನ್ನೊಂದು ಫಂಕ್ಷನನ್ನು ಕ್ರಿಯೇಟ್ ಮಾಡುವ. ಸೊ ಇದರೊಳಗೆ ಇಲ್ಲಿ ನಮಗೆ ಟೈಟಲ್ ಅಂತೇಳಿ ಒಂದು ಆಪ್ಷನ್ ಉಂಟು. ಸೊ ಫ್ಲಟರಲ್ಲಿ ಸಿಂಟ್ಯಾಕ್ಸ್ ಇದೇ ರೀತಿ ಇರ್ತದೆ. ನಿಮಗೆ ಫಸ್ಟಿಗೆ ನೋಡುವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇದೆಂಥ ವಿಷಯ, ಒಂದು ಹೊಸತ್ ಲ್ಯಾಂಗ್ವೇಜ್. ಬಟ್ ಇದು ಡಾಟನ್ನು ಯೂಸ್ ಮಾಡ್ತಿರೋದು. ಸೊ ಅದರಿಂದ ನಾವು ಫ್ಲಟರಲ್ಲಿ ಇದೇ ರೀತಿ ಕೋಡ್ ಮಾಡೋದು. ಕನ್ಫ್ಯೂಸ್ ಆಗಬೇಡಿ, ಬಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ವರಿ ಮಾಡಬೇಡಿ. ಎಂತಕ್ಕಂದರೆ ನೀವು ನಿಮ್ಮದು ಇದು ಫಸ್ಟ್ ಫ್ಲಟರ್ ಪ್ರೋಗ್ರಾಮ್, ಸೊ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಸೊ ಇಲ್ಲಿ ಟೈಟಲನ್ನು ಟೆಕ್ಸ್ಟ್ ಅಂತೇಳಿ ಹಾಕಿ ಇದರೊಳಗೆ ನಾವು ಮೈ ಆ್ಯಪ್ ಅಂತೇಳಿ ಬರೆದು ಸೇವ್ ಮಾಡುವ. ಸೊ ನಾನು ಟೈಟಲ್ ಹಾಕಿದ ತಕ್ಷಣ ಇಲ್ಲಿ ಇಮಿಡಿಯೇಟ್ಲಿ ಆ್ಯಪ್ ಬಾರ್ ಬರ್ತದೆ. ಆ್ಯಪ್ ಬಾರ್ ಅಂತೇಳಿದರೆ ನಿಮಗೆ ಟಾಪಲ್ಲಿ ಎಂತ ಕಾಣ್ತದಲ್ಲ ಅದಕ್ಕೆ ಆ್ಯಪ್ ಬಾರ್ ಅಂತೇಳಿ ಹೇಳೋದು. ಸೊ ಇನ್ನೊಂದು ಎಂತ ಅಂತೇಳಿದರೆ ಇಲ್ಲಿ ಮೆಟೀರಿಯಲ್ ಥೀಮ್ ಯೂಸ್ ಮೆಟೀರಿಯಲ್ 3 ಅಂತೇಳಿ ಉಂಟು. ಸೊ ಇದು ಟ್ರೂ ಆಗಿ ಉಂಟು. ಇದು ಮೆಟೀರಿಯಲ್ 3 ಅಂತೇಳಿದರೆ ಈಗ ಗೂಗಲ್ ಅವ್ರದ್ದು ಮಾಡರ್ನ್ ಥೀಮ್ ಇದು. ಅಂದರೆ ಗೂಗಲ್ ಇದು ನೀವು ನೋಡಿರ್ಬೋದು, ಗೂಗಲ್ ಇದು ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಯಾವ ರೀತಿ ಇರ್ತದೆ ಅಂತ. ಇದೇ ರೀತಿ ಒಂದು ಎಂಥ ಶ್ಯಾಡೋ ಇಲ್ಲದೆಲ್ಲ ಇರ್ತದೆ. ಬಟ್ ನಿಮಗೆ ಇದು ಬೇಡದಿದ್ದರೆ ಇದನ್ನು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡೋದು ತುಂಬ ಸುಲಭ. ಜಸ್ಟ್ ನಿಮ್ಮದು ಡಬಲ್ ಸ್ಲ್ಯಾಶ್ ಹಾಕಿದರೆ ಅದು ಕಮೆಂಟ್ ಆಗ್ತದೆ. ಸೇವ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮದು ಓಲ್ಡ್ ಮೆಟೀರಿಯಲ್ ಥೀಮ್ ಬರ್ತದೆ. ಸೊ ಓಲ್ಡ್ ಮೆಟೀರಿಯಲ್ ಥೀಮ್ ಸ್ವಲ್ಪ ಒಳ್ಳೇದು ಕಾಣ್ತದೆ ಅಟ್ ದ ಮೂಮೆಂಟ್. ಬಟ್ ನಿಮಗೆ ಡಿಸೈನ್ ಎಲ್ಲ ಕಲ್ತಾನೆ ಅಂದರೆ ನೀವು ಆಬ್ವಿಯಸ್ಲಿ ಯೂಸ್ ಮೆಟೀರಿಯಲ್ 3 ಅನ್ನು ಟ್ರೂ ಅಂತೇಳಿ ಕೊಟ್ಟು ಅದನ್ನು ಯೂಸ್ ಮಾಡ್ಬೋದು. ಸೊ ಅದಾದ ನಂತರ ನಮಗೆ ಈಗ ಹೆಲೋ ವರ್ಲ್ಡ್ ಟೆಕ್ಸ್ಟ್ ಉಂಟಲ್ಲ, ಇದನ್ನು ಸ್ವಲ್ಪ ಸ್ಟೈಲ್ ಮಾಡುವ. ಸೊ ಇದನ್ನು ಸ್ಟೈಲ್ ಮಾಡೋದು ತುಂಬ ಸುಲಭ. ಹೆಲೋ ವರ್ಲ್ಡ್ ಅಂತೇಳಿ ಉಂಟು, ಅಲ್ಲಿ ಕಾಮ ಹಾಕಿ ಸ್ಟೈಲ್ ಅಂತೇಳಿ ಕೊಟ್ಟ ತಕ್ಷಣ ಆಯಿತು. ಸ್ಟೈಲ್ ಅಂತೇಳಿ ಕೊಟ್ಟರೆ ಆಯಿತು. ಇದರೊಳಗೆ ಟೆಕ್ಸ್ಟ್ ಸ್ಟೈಲ್ ಅಂತೇಳಿ ವಾಪಸ್ ಒಂದು ಕ್ಲಾಸ್ ಉಂಟು, ಅದನ್ನು ಕೊಡ್ಬೋದು. ಅದಾದ ನಂತರ ಇದರೊಳಗೆ ನಾವು ಫಾಂಟ್ ಸೈಜ್ ಅಂತೇಳಿ ಹಾಕಿ ಫಾಂಟ್ ಸೈಜನ್ನು ಮೇ ಬಿ 50 ಅಂತೇಳಿ ಹಾಕುವ. 50 ಹಾಕಿದ ತಕ್ಷಣ ಇಷ್ಟು ದೊಡ್ಡ ಫಾಂಟ್ ಸೈಜ್ ಕಾಣ್ತದೆ. ಸೊ ಈಗ ನನಗೆ ಈ ಟೆಕ್ಸ್ಟನ್ನು ಸೆಂಟರ್ ಅಲೈನ್ ಮಾಡಬೇಕು. ಅದು ಮಾಡೋದು ಸುಲಭ. ಈ ಟೆಕ್ಸ್ಟ್ ವಿಡ್ಜೆಟ್ ಉಂಟಲ್ಲ ಅದಕ್ಕೆ ರೈಟ್ ಕ್ಲಿಕ್ ಕೊಟ್ಟು ರೀಫ್ಯಾಕ್ಟರ್ ಅಂತೇಳಿ ಕೊಟ್ಟು ಇಲ್ಲಿ ಸೆಂಟರ್ ಅಂತೇಳಿ ಉಂಟು, ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಅದು ಸೆಂಟರ್ ಒಳಗೆ ಹಾಕಿ ಬಿಡ್ತದೆ. ಸೇವ್ ಕೊಟ್ಟ ತಕ್ಷಣ ಇದು ಸೆಂಟರಲ್ಲಿ ಬರ್ತದೆ. ಇಲ್ಲಿ ನಿಮಗೆ ಎಂಥ ಟೆಕ್ಸ್ಟ್ ಬೇಕು ಅದನ್ನು ನೀವು ಚೇಂಜ್ ಮಾಡಿ, ತೊಂದರೆ ಇಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಫುಲ್ ನಮಗೆ ಬ್ಲೂ ಕಲರ್ ಇದ್ದು ಲೈನ್ಸ್ ಬರ್ತಾ ಉಂಟು. ಅದೆಂತಕ್ಕೆ ಆಗ್ತಿರೋದು ಅಂತೇಳಿದರೆ ನಮ್ಮ ಫ್ಲಟರಲ್ಲಿ ಎಲ್ಲ ನಾವು ಕಾನ್ಸ್ಟ್ ಅಂತೇಳಿ ಕೀವರ್ಡನ್ನು ಯೂಸ್ ಮಾಡಬೇಕು. ನಾವಿಲ್ಲಿ ಇದರ ಮೇಲೆ ಹೋರ್ ಕೊಟ್ಟರೆ ಅದು ಹೇಳ್ತಾ ಉಂಟು ಕಾನ್ಸ್ಟ್ ಯೂಸ್ ಮಾಡಿ ಅಂತ. ಸೊ ಅದು ಎಲ್ಲೆಲ್ಲ ಕಾನ್ಸ್ಟ್ ಯೂಸ್ ಮಾಡಲಿಕ್ಕೆ ಹೇಳ್ತಾ ಉಂಟು ಅಲ್ಲಿ ಕಾನ್ಸ್ಟ್ ಹಾಕ್ತಾ ಹೋಗುವ. ಸೊ ಈ ಕಾನ್ಸ್ಟ್ ಹಾಕಿದ ತಕ್ಷಣ ಇಲ್ಲಿ ಎರರ್ ಹೋಯಿತು. ಇಲ್ಲಿ
ಇಲ್ಲಿ ಸಹ ವಾಪಸ್ ಕಾನ್ಸ್ಟ್ ಅಂತೇಳಿ ಹಾಕಿ ಎರರ್ ಅನ್ನು ತೆಗೆದು ಬಿಡುವ. ಸೊ ಅದಾದ ನಂತರ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ನಿಮ್ಮ ಫ್ಲಟರ್ ವಿಜಿಟ್ ನೀವು ಇನ್ಸ್ಟಾಲ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಟೆಕ್ಸ್ಟ್ ಆದ ನಂತರ ಯಾವುದು, ಸೆಂಟರ್ ಯಾವುದು, ಸ್ಕ್ಯಾಫೋಲ್ಡ್ ಯಾವುದು ಅಂತೇಳಿ ಬರ್ತದೆ. ಸೊ ಇಲ್ಲಿ ಸ್ಕ್ಯಾಫೋಲ್ಡ್ ಒಳಗೆ ಫ್ಲೋಟಿಂಗ್ ಆಕ್ಷನ್ ಬಟನ್ ಅಂತೇಳಿ ಉಂಟು. ಅದಕ್ಕೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನಮಗೆ ಫ್ಲೋಟಿಂಗ್ ಆಕ್ಷನ್ ಬಟನ್ ಹಾಕ್ಲಿಕ್ಕೆ ಆಗ್ತದೆ. ಫ್ಲೋಟಿಂಗ್ ಆಕ್ಷನ್ ಬಟನ್ ಅಂದರೆ ಇಲ್ಲಿ ಒಂದು ಸಣ್ಣ ಬಟನ್. ಈಗ ನಾವು ಅದನ್ನು ತೋರಿಸಿ ಯಾವ ರೀತಿ ಕಾಣ್ತದೆ ಅಂತೇಳಿ ನಾನು ತೋರಿಸ್ತೇನೆ. ಸೊ ಇಲ್ಲಿ ಫ್ಲೋಟಿಂಗ್ ಆಕ್ಷನ್ ಬಟನ್ ಅಲ್ಲಿ ನಾನು ವಾಪಸ್ ಫ್ಲೋಟಿಂಗ್ ಆಕ್ಷನ್ ಬಟನ್ ಅಂತೇಳಿ ಹಾಕಿದ ತಕ್ಷಣ ಇಲ್ಲಿ ಆನ್ ಪ್ರೆಸ್ಡ್ ಅಂತೇಳಿ ಬರ್ತದೆ. ಬಟ್ ಎಟ್ ದ ಮೂಮೆಂಟ್ ನಮಗೆ ಎಂತ ಆನ್ ಪ್ರೆಸ್ಡ್ ಆದ ನಂತರ ಎಂತ ಆಗೋದು ಬೇಡ. ಸೊ ಅದಕ್ಕೊಂದು ಸಿಂಪಲ್ ಆಗಿ ಒಂದು ಆರೋ ಫಂಕ್ಷನ್ ಟೈಪ್ ಹಾಕಿ ಬಿಡುವ. ಇದಕ್ಕೆಂಥದ್ದು ಒಂದು ಹೇಳ್ತಾರೆ, ನನಗೆ ಈಗ ಎಟ್ ದ ಮೂಮೆಂಟ್ ಮರ್ತೋಗಿದೆ ಈ ಫಂಕ್ಷನಿಗೆ ಅಂತ. ಓಕೆ, ಸೊ ಅದಾದ ನಂತರ ಇಲ್ಲಿ ಆನ್ ಪ್ರೆಸ್ಡ್ ಅಂತೇಳಿ ಒಂದು ಆರೋ ಫಂಕ್ಷನ್ ಟೈಪ್ ಹಾಕುವ. ಅದಾದ ನಂತರ ಕೊಮ್ಮ ಹಾಕಿ ಚೈಲ್ಡ್ ಅಂತೇಳಿ ಬರೆಯುವ. ಚೈಲ್ಡ್ ಅಂತ ಹೇಳಿದ್ರೆ ಈ ಫ್ಲೋಟಿಂಗ್ ಆಕ್ಷನ್ ಬಟನ್ ಒಳಗೆ ಎಂತ ಬೇಕು ಅದು ಹಾಕ್ಲಿಕ್ಕೆ ಇರ್ತದೆ ಇಲ್ಲಿ. ಸೊ ಇಲ್ಲಿ ಚೈಲ್ಡ್ ಅಲ್ಲಿ ನಾನು ಐಕಾನ್ ಹಾಕುವ. ಸೊ ಈ ಐಕಾನ್ ಒಳಗೆ ಐಕಾನ್ಸ್ ಡಾಟ್ ಆಡ್ ಅಂತೇಳಿ ಕೊಟ್ಟರೆ ಇಲ್ಲಿ ಆಡ್ ಬಟನ್ ತೋರಿಸ್ತದೆ. ಸೊ ಆಬ್ವಿಯಸ್ಲಿ ನಿಮಗೆ ಇಲ್ಲಿ ಕಾನ್ಸ್ಟ್ ಅಂತೇಳಿ ಹಾಕಬೇಕು, ಯಾವ ರೀತಿ ನಾವು ತೋರಿಸಿದ್ದೇವೆ ಆ ರೀತಿ. ಸೊ ಇದು ಫ್ಲೋಟಿಂಗ್ ಆಕ್ಷನ್ ಬಟನ್ ಆ್ಯಡ್ ಮಾಡಿದೆವು. ನೋಡಿ ಎಷ್ಟು ಸುಲಭದಲ್ಲಿ ನಮಗೆ ಇಂಥ ರೀತಿಯ ಇಂಟರ್ಫೇಸ್ ಮಾಡಲಿಕ್ಕೆ ಆಯಿತು ವಿತ್ ಒಳ್ಳೆ ಡಿಸೈನು. ಸೊ ನಿಮಗೆ ಇಲ್ಲಿ ಕಲರ್ ಬೇಕಿದ್ರೆ ಬೇರೆ ಯಾವುದಾದ್ರು ಬೇಕಿದ್ರೆ ಬೇರೆ ಕಲರ್ಸ್ ಆಪ್ಷನ್ ಉಂಟು, ಅವೈಲೇಬಲ್ ಉಂಟು. ಸೊ ಹಲವಾರು ಕಲರ್ಸ್ಗಳು ಉಂಟು. ನಾನು ಇಂಡಿಗೋ ಆ್ಯಸೆಂಟ್ ಅಂತೇಳಿ ಸೇವ್ ಕೊಟ್ಟರೆ ಕಲರೇ ಚೇಂಜ್ ಆಗ್ತದೆ. ಇಲ್ಲಿ ರೆಡ್ ಆ್ಯಸೆಂಟ್ ಅಂತೇಳಿ ಕೊಟ್ಟರೆ ಇಮಿಡಿಯೇಟ್ಲಿ ರೆಡ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಫ್ಲಟರ್ ಇಂಥ ರೀತಿ ಡಿಸೈನ್ಡ್ ಅಪ್ಲಿಕೇಶನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಸೊ ಈ ರೆಡ್ ಕಲರ್ ತುಂಬ ಒಳ್ಳೆ ಕಾಣ್ತಾ ಉಂಟು ನನಗೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಒಂದು ಸಿಂಪಲ್ ವಾಯ್ಡ್ ಮೇನ್ ಹಾಕಿ ಅದರೊಳಗೆ ರನ್ ಆ್ಯಪ್ ಅಂತೇಳಿ ಕೊಟ್ಟು ಅದರೊಳಗೆ ಒಂದು ಕ್ಲಾಸನ್ನು ಬರೆದು ಆಟೋಮೆಟಿಕ್ ಆಗಿ ಬರ್ತದೆ. ಯೂಶುವಲಿ ನಾವು ಸ್ಟೇಟ್ಲೆಸ್ ವಿಜಿಟ್ ಹಾಕಿದ ತಕ್ಷಣ ನಮಗೆ ಈ ಜಸ್ಟ್ ಈಗ ನಾನು ಮಾಡಿದ್ದು, ಈಗ ನಾವು ಇಲ್ಲಿ ಹಲೋ ವರ್ಲ್ಡ್ ಪ್ರಾಜೆಕ್ಟಲ್ಲಿ ಮಾಡಿದ್ದು ಜಸ್ಟ್ ಮೆಟೀರಿಯಲ್ ಆ್ಯಪ್ ಒಳಗೆ ಎಂತೆಲ್ಲ ಬೇಕು ಅದು ಮಾತ್ರ ಮಾಡಿದ್ದು. ಸೊ ಇಲ್ಲಿ ನಾವು ಫಸ್ಟಿಗೆ ಆ್ಯಪ್ ಬಾರ್ ಅನ್ನು ಹಾಕಿದೆವು. ಈ ಆ್ಯಪ್ ಬಾರ್ ಇದು ಟೈಟಲ್ ಮೈ ಆ್ಯಪ್ ಅಂತ. ಸೊ ಇಲ್ಲಿ ಆ್ಯಪ್ ಬಾರ್ ಕಾಣ್ತಾ ಉಂಟು. ಇಲ್ಲಿ ಆ್ಯಪ್ ಬಾರ್ ಮೈ ಆ್ಯಪ್ ಬದಲು ಹೋಮ್ ಪೇಜ್ ಅಂತೇಳಿ ಹಾಕುವ. ಸೊ ಹೋಮ್ ಪೇಜ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಹಾಟ್ ರೀಲೋಡ್ ಆಗಿ ಇಲ್ಲಿ ಹೋಮ್ ಪೇಜ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಅದಾದ ನಂತರ ಒಂದು ಸೆಂಟರ್ ಹಾಕಿ ನಾವು ಹೆಲೋ ವರ್ಲ್ಡ್ ಅಂತೇಳಿ ಹಾಕಿದ್ದೇವೆ. ಸೊ ಈ ಸೈಜ್ ಅನ್ನು ಬೇಕಿದ್ರೆ ನಾವು 30.0 ಮಾಡಿದರೆ ಸ್ವಲ್ಪ ಸಣ್ಣದಾಗ್ತದೆ. 35 ಸರಿ ಆಗ್ಬೋದು. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ನಾವು ಅದನ್ನು ಸೆಂಟರ್ ವಿಜಿಟ್ ಒಳಗೆ ಹಾಕಿದ್ದೇವೆ. ಎಂತಕ್ಕಂದರೆ ನಮಗೆ ಕಂಪ್ಲೀಟ್ ಅದು ಸೆಂಟರಲ್ಲಿ ಕಾಣಬೇಕು. ನೆಕ್ಸ್ಟ್ ಅದಾದ ನಂತರ ಫ್ಲೋಟಿಂಗ್ ಆ್ಯಕ್ಷನ್ ಬಟನ್ ಕ್ರಿಯೇಟ್ ಮಾಡಿದೆವು. ಈ ಫ್ಲೋಟಿಂಗ್ ಆ್ಯಕ್ಷನ್ ಬಟನಲ್ಲಿ ಆನ್ ಪ್ರೆಸ್ಡಲ್ಲಿ ನಾವು ಒಂದು ಫಂಕ್ಷನ್ ಹಾಕಿದೆವು. ಸೊ ಇದು ಜಸ್ಟ್ ಒಂದು ಎಂಟಿ ಫಂಕ್ಷನ್. ನಮಗೆ ಇದರೊಳಗೆ ಎಂತಾದರೂ ನಮಗೀಗ ನೆಕ್ಸ್ಟ್ ಪೇಜಿಗೆ ಎಂತಾದರೂ ಬೇರೆ ಪೇಜಿಗೆ ಹೋಗಬೇಕಿದ್ರೆ ಇಲ್ಲಿ ಕೋಡ್ ಬರೆದ್ರೆ ಬೇರೆ ಪೇಜಿಗೆ ಹೋಗ್ತದೆ. ಅಥವಾ ನಾವು ಎಂತಾದರೂ ಒಂದು ಮೊಡಲ್ ಓಪನ್ ಮಾಡಬೇಕಿದ್ರೆ ಇಲ್ಲಿ ಆನ್ ಪ್ರೆಸ್ಡ್ ಒಳಗೆ ಹಾಕಲಿಕ್ಕೆ. ಸೊ ಅದಾದ ನಂತರ ಇಲ್ಲಿ ಚೈಲ್ಡ್ ಅಂತೇಳಿ ಹಾಕಿ ಆ ಚೈಲ್ಡ್ ಒಳಗೆ ಒಂದು ಐಕಾನ್ ಹಾಕಿದೆವು. ಐಕಾನ್ ಇದು ಒಳಗೆ ನಮ್ಗೆ ಯಾವ ಐಕಾನ್ ಬೇಕೋ ಅದು ಹಾಕಬಹುದಿತ್ತು. ಸೊ ಇಲ್ಲಿ ನಾನು ಬೇರೆ ಯಾವ್ದಾದ್ರು ಹೆಲ್ಪ್ ಅಂತೇಳಿ ಹಾಕಿದ್ರೆ ಐಕಾನ್ ಇದು ಚೇಂಜ್ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಫ್ಲಟರ್ ಅನ್ನು ಇನ್ಸ್ಟಾಲ್ ಮಾಡ್ಬೋದು, ಫ್ಲಟರ್ ಅನ್ನು ಯೂಸ್ ಮಾಡಿ ತುಂಬಾ ಸುಲಭದಲ್ಲಿ ನಾವು ಆಂಡ್ರಾಯ್ಡ್ ಆ್ಯಪ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಸೊ ನಿಮಗೆ ಈ ಫ್ಲಟರ್ ಟ್ಯುಟೋರಿಯಲ್ ಅನ್ನು ಇನ್ನೂ ಸಹ ಕಲಿಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಎಂಥದ್ದೆಲ್ಲ ಕಲಿಬೇಕು ನಿಮಗೆ. ಅಥವಾ ನಾನೊಂದು ಬಿಗಿನರ್ ಸೀರೀಸ್ ಸಹ ಮಾಡಿಬಿಡ್ತೇನೆ ನಿಮಗೆ ಬೇರೆ ಬೇರೆ ಫೀಚರ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಫ್ಲಟರ್ ಅಲ್ಲಿ ಯಾವ ರೀತಿ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಎಂತಂದ್ರೆ ನನಗೆ ತುಂಬ ಜನರು ಶೇರ್ ಮಾಡಿ ನೋಡ್ತಾ ಇದ್ರೆ ನನಗೆ ಸಹ ಬೇರೆ ಬೇರೆ ಟ್ಯುಟೋರಿಯಲ್ ಅನ್ನು ಹಾಕುವ, ಫ್ಲಟರ್ ಇದು ಸಹ ಇನ್ನೂ ಸಹ ಒಳ್ಳೆ ಸೀರೀಸ್ ಅನ್ನು ಹಾಕುವ ಅಂತೇಳಿ ನನಗೆ ಆಗ್ತದೆ. ಸೊ ಅದರಿಂದ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಎಂತಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.